ಮುಗೀತಾ? ಅಯ್ಯೋ ಇಷ್ಟು ಬೇಗ ಎಲ್ಲಿ ಮುಗೀತು ಆದಿ? ನೋಡು ಇವಾಗ ನೀವಿಬ್ರು ಹೊರ್ಕೊಂಡು ಇಂಟು ಮಾರ್ಕ್ ತರ ಪೋಸ್ ಕೊಡಿ. ಆದಿ ನೀನು ಬ್ಯಾಕ್ ಸೈಡ್ ತಿರ್ಕೋ, ಲಕ್ಷ್ಮಿ ನೀನ್ ಈ ಸೈಡ್ ತಿರ್ಕೋ. ಸಾಕು ಸಾಕು, ಜಾಸ್ತಿ ಆಯ್ತು. ಆದಿ ಬಿಡ ಸಾಕು. ದೂರದಿಂದ ನಮ್ಮ ಅಪ್ಪ ನೋಡ್ತಿದ್ದಾರೆ, ಸುಮ್ಮನೆ ನಿಂತ್ಕೊಂಡು ಪೋಸ್ ಕೊಡು. ಏನೇ ಶೋಭಿತಾ, ಮೊನ್ನೆ ತಾನೇ ಈ ಲಕ್ಷ್ಮಿ ಬೆಂಗಳೂರಿಗೆ ಬಂದಿದ್ದು, ಅಷ್ಟು ಬೇಗ ಇಷ್ಟು ಅಡ್ವಾನ್ಸ್ ಆಗ್ಬಿಟ್ಟಿದ್ದಾಳೆ ಅಲ್ವಾ? ಇನ್ನು ಹೆಂಗೆಂಗೋ ಇವರಿಬ್ರು ಅಡ್ವಾನ್ಸ್ ಆಗಿದ್ದಾರೆ ಕಣಮ್ಮ. ಆದ್ರೆ ನಿಂಗೆ ದೊಡ್ಡಮ್ಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಹೌದೇನೆ? ಅಯ್ಯೋ ಸುಳ್ಳು ಹೇಳಿದ್ರೆ ನಂಗೆ ಲಾಟ್ರಿ ಹೊಡಿಯತ್ತ. ಲೇ, ನೀನ್ ಇದೆಲ್ಲ ಯಾಕೆ ಮಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ. ನಿಮ್ಗೇನ್ ಗೊತ್ತು ಚಿಕ್ಕ ಸಾಹೇಬ್ರೆ? ಮದುವೆ ದಿನ ತೆಗ್ದಿರೋ 4 ಫೋಟೋನೇ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಇನ್ನು ಈ ತರ ವೆರೈಟಿ ಫೋಟೋಗಳನ್ನ ಇನ್ನೇನಕ್ಕೆ ತಗೋತೀಯ ಹೇಳಿ? ನಿನ್ ತಲೆಯಲ್ಲಿ ಬರೀ ಇಂಥ ಡಬ್ಬಾ ಟ್ರೈನೇ ಓಡುತ್ತೆ. ನಿಂತಲ್ಲೇ ಜಪಾನೀಸ್ ಬುಲೆಟ್ ಟ್ರೈನ್ ಓಡುತ್ತೆ. ನೋಡು, ನಿನಗೆ ಬ್ಲ್ಯಾಕ್ ಮೇಲ್ ಮಾಡ್ಬೇಕು ಅಂದ್ರೆ ಹೊಸದಾಗಿ ಫೋಟೋ ಶೂಟ್ ಮಾಡ್ಸೋ ಅಗತ್ಯ ಇಲ್ಲ. ನನ್ನ ಹತ್ರ ಇರೋ ಫೋಟೋಸ್ನೇ 100 ಅಡಿ ಫ್ಲೆಕ್ಸ್ ಹಾಕಿಸ್ಬೋದು, ಅಷ್ಟು ಕ್ಲಾರಿಟಿ ಇದೆ. ಹಾಕಿಸ್ಲಾ ಹೇಳು? ಕಾಲೇಜ್ ಮುಂದೆ ದೊಡ್ಡದಾಗೆ ಫ್ಲೆಕ್ಸ್ ಹಾಕಿಸ್ತೀನಿ. ಹಾಕಿಸ್ತೀಯ, ಒಂದಲ್ಲ ಒಂದಿನ ಅದನ್ನು ಮಾಡ್ತೀಯ. ನಿನ್ನನ್ನು ಸಹಿಸ್ಕೊಂಡು ಎಲ್ಲ ತಡ್ಕೊಂಡು ನಿನ್ ಪಕ್ಕ ನಿಂತಿರೋದು ನಮ್ಮ ಅಪ್ಪ ಅಮ್ಮಂಗೆ ಡೌಟ್ ಬರಬಾರ್ದು ಅಂತ, ಅವ್ರ ಮನ್ಸಿಗೆ ನೋವಾಗ್ಬಾರ್ದು ಅಂತ, ಇಲ್ಲಿ ಬಂದಿರೋರ್ಗೆ ನಮ್ ಬಂಡವಾಳ ಗೊತ್ತಾಗ್ಬಾರ್ದು ಅಂತ, ತಾತ ಅಜ್ಜಿ ನೊಂದ್ಕೋಬಾರ್ದು ಅಂತ. ನೀನ್ ಬಾರಿ ಮನ್ಮತ ಅಂತ ನಿನ್ ಪಕ್ಕ ನಿಂತ್ಕೊಂಡು ಫೋಟೋ ತೆಗ್ಸ್ಕೊತಾ ಇದ್ದೆ. ತೆಗ್ಸ್ಕೋ, ವಾಪಸ್ ಹೋಗ್ತಾ ಎಲ್ಲ ಹೋಲ್ಸೇಲ ಕಣ್ಣೀರ್ ಹಾಕೊಂಡು ಹೋಗ್ತೀರ. ಅಂದ್ರೆ ವೆಯ್ಟ್ ಅಂಡ್ ಸೀ ಬೇಬಿ. ಆಯ್ತಾ ಗುರು, ಸಾಕು, ಬಿಟ್ಬಿಡು. ಆದಿ ನಿಂತ್ಕೋ. ಶೋಭಿ ನೋಡ್ತೀನಿ ಹೇಗ್ ಜಗಳ ಮಾಡ್ಕೊಂಡು ಹೋದ್ರು. ಇವ್ರಿಬ್ರಿಗೂ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಕಣೆ.